ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಹಾಗೆ ಯಾವ ಅಲೌಕಿಕವಾದಂತಹ ಆಧ್ಯಾತ್ಮಿಕವಾದಂತಹ ಚಿಂತನೆಯನ್ನು ಹೊಂದಿದ್ರು ಅದನ್ನೇ ಯೋಚಿಸ್ತಾ ಇರುವಾಗ ತಾಯಿ ಇವ್ರನ್ನ ಶಾಲೆಗೆ ಸೇರಿಸ್ತಾರೆ. ವಿವೇಕವರ್ಧಿನಿ ಅನ್ನುವಂತಹ ಒಂದು ಶಾಲೆ, ಆ ಶಾಲೆಗೆ 1ನೇ ತರಗತಿಗೆ ಸೇರಿಸ್ತಾರೆ. 1ನೇ ತರಗತಿಯಲ್ಲಿ ಓದುವಾಗಲೂ ಸದಾ ಮನೆಯಲ್ಲಿ ರಾಮ ಧ್ಯಾನವನ್ನು ಮಾಡೋದು, ರಾಮನಾಮ ಜಪವನ್ನು ಮಾಡೋದು, ಇದನ್ನೆಲ್ಲ ಮಾಡುತ್ತಲೇ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆ 1ನೇ ತರಗತಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗ್ತಾರೆ. ಹಾಗೆ ಆ 1ನೇ ತರಗತಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆದಾಗ ತಾಯಿ ಒಂದು ಮಾತು ಹೇಳಿದ್ರಂತೆ, ರಾಜ ನೀನು 2ನೇ ತರಗತಿಯಲ್ಲಿಯೂ ಪ್ರಥಮ ದರ್ಜೆಯಲ್ಲೇ ಉತ್ತೀರ್ಣ ಆದರೆ ನೀನು ಉಪನಯನ ಮಾಡಿಸ್ತೇನೆ, ಹಾಗೆಯೇ ಕುದುರೆಯ ಮೇಲೆ ಸವಾರಿ ಮಾಡಿಸ್ತೇನೆ ಅಂತ. ಉತ್ತರ ಭಾರತದಲ್ಲಿ ಅದೊಂದು ಕ್ರಮ ಇತ್ತಂತೆ, ಉಪನಯನ ಆದಂತಹ ಒಟುವನ್ನು ಕುದುರೆ ಸವಾರಿ ಮಾಡಿಸೋದು ಅಂತ. ಹಾಗಾಗಿ ಇದನ್ನು ಕೇಳಿದಂತಹ ಕಮಲಾಬಾಯಿ ಅವರಿಗೆ ಮಗನನ್ನು ಕುದುರೆ ಸವಾರಿ ಮಾಡಿಸ್ತೇನೆ ನೀ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದರೆ ಅಂತ ಹೇಳಿದರು. ಆದರೆ ಆ ವರ್ಷ ಏನಾಯಿತು ಅಂದರೆ ಇವರಿಗೆ ವಿಷಮ ಶೀತ ಜ್ವರ, ಹಾಗಾಗಿ ಒಂದಷ್ಟು ದಿನ ಶಾಲೆಗೆ ಹೋಗಲಿಕ್ಕೆ ಆಗಲಿಲ್ಲ. ಅದು ವಿದ್ಯಾರ್ಥಿ ಜೀವನ ಹೇಗೆ ಅಂತ ಕೇಳಿದರೆ, ನೀವು 2 ದಿವಸ ಶಾಲೆಗೆ ಹೋಗಲಿಲ್ಲ ಅಂತಾದ್ರೆ 3ನೇ ದಿವಸದಲ್ಲಿ ಆ 2 ದಿವಸದ ಪಾಠಗಳನ್ನು ಮತ್ತೆ ಓದಿಕೊಂಡು 3ನೇ ದಿವಸ ಪಾಠ ಕೇಳೋದು ಕಷ್ಟ. ಇವರು ತಿಂಗಳುಗಟ್ಟಲೆ ರಜೆ ಮಾಡಿದರು. ಮುಂದಿನ ಪಾಠ ಇವರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಹಿಂದಿನ ಪಾಠಗಳು ಬಿಟ್ಟು ಹೋಗಿತ್ತು, ತಿಂಗಳುಗಟ್ಟಲೆ ಶಾಲೆಗೆ ಹೋಗದೇ ಇದ್ದ ಕಾರಣಕ್ಕಾಗಿ ಹಿಂದಿನ ಪಾಠಗಳು ಅವರಿಗೆ ಮನನ ಆಗಿರಲಿಲ್ಲ. ಆವಾಗ ತಾಯಿ ಹತ್ರ ಹೇಳಿದ್ರಂತ, ಅಮ್ಮ ನೀನು ಹೇಳಿದ್ದೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆದರೆ ಹೀಗೆ ಮಾಡ್ತೇನೆ ಅಂತ ಹೇಳಿದ್ದೆ, ಆದರೆ ನಾನೀಗ ಉತ್ತೀರ್ಣ ಆಗೋದೇ ಕಷ್ಟ ಇದೆ, ಯಾಕೆಂದರೆ ಆರೋಗ್ಯದ ಸಮಸ್ಯೆಯಿಂದ ಶಾಲೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆವಾಗ ತಾಯಿ ಒಂದೇ ಹೇಳಿದ್ರಂತೆ, ಏನು ಯೋಚನೆ ಮಾಡಬೇಡ ಮಗ, ನೀನು ಉತ್ತೀರ್ಣ ಆಗ್ತಿ, ರಾಮನನ್ನು ಬಿಡಬೇಡ, ರಾಮನಾಮವನ್ನು ಜಪ ಮಾಡಿದರೆ, ರಾಮಸ್ಮರಣೆ ಮಾಡಿದರೆ ನೀನು ಪಾಸ್ ಆಗ್ತಿ. ಇವರು ತಾಯಿ ಮಾತನ್ನು ನಂಬಿದ್ರು, ಸದಾ ರಾಮನಾಮವನ್ನೇ ಸ್ಮರಣೆ ಮಾಡ್ತಾ ಇದ್ರು. ಆಯಿತು, ಎಲ್ಲ ಅವಧಿ ಮುಗಿದು ಪರೀಕ್ಷೆಗೆ ಹೋದಾಗ ಇವರು ಎಷ್ಟು ಓದಿದ್ರು ಅಂತ ಗೊತ್ತಿಲ್ಲ, ಆದರೆ ರಾಮ ಮಾತ್ರ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ. ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರ ಕೊಟ್ಟರು ಇವರು, ಉತ್ತರ ಬಂತು, ಎಲ್ಲವೂ ಇವರಿಗೆ ಸ್ಫುರಣೆ ಆಯಿತು. ಹಾಗಾಗಿ ರಾಮನನ್ನು ನಂಬಿದಂತಹ ಶ್ರೀಧರರಿಗೆ 2ನೇ ತರಗತಿಯಲ್ಲಿಯೂ ಉನ್ನತ ಶ್ರೇಣಿಯಲ್ಲಿಯೇ ಉತ್ತೀರ್ಣರಾದರು. ಹಾಗೆ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣ ಆದಾಗ ತಾಯಿಗೂ ಸಂತೋಷ ಆಯಿತು. ಇವರಿಗೂ ಒಂದು ನಂಬಿಕೆ, ರಾಮ ನನಗೆ ಅಂದರೆ ಅಮ್ಮ ಹೇಳಿದ ಮಾತು ಸುಳ್ಳಾಗಲಿಲ್ಲ ಅಂತ. ರಾಮನನ್ನು ನಂಬಿದಂತಹ ನನಗೆ ಎಲ್ಲ ವಿದ್ಯೆ ಸ್ಫುರಣೆ ಆಯಿತು, ಆ ಮೂಲಕವಾಗಿ ನಾನು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾದೆ ಅಂತ ತಿಳಿದಂತಹ ಇವರು ಸಂತೋಷಗೊಂಡಂತಹ ತಾಯಿ ಕೂಡ ಅಣ್ಣನಾದಂತಹ ತ್ರಯಂಬಕ, ಯಾಕೆಂದರೆ ಆ ಕುಟುಂಬಕ್ಕೆ ಯಾವುದೇ ಹಣವನ್ನು ಹೊಂದಿಸಬೇಕು ಅಂದರೆ ಅದು ತ್ರಯಂಬಕನ ದುಡಿಮೆಯಲ್ಲಿ ಆಗಬೇಕು. 30 ರೂಪಾಯಿಯ ಯಾವುದೋ ಒಂದು ಸರ್ಕಾರಿ ನೌಕರಿ ಸಿಕ್ಕಿತ್ತಂತೆ, ತಿಂಗಳಿಗೆ 30 ರೂಪಾಯಿ ಸಂಬಳ ಆ ಕಾಲಕ್ಕೆ. ಅದರಲ್ಲಿ ಸಂಸಾರ ನಿರ್ವಹಣೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇತ್ತು. ಹಾಗಾಗಿ ಶ್ರೀಧರರ ಉಪನಯನಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನು ಮಾಡಿದ್ರು. ತಾಯಿ ಕೊಟ್ಟ ಮಾತಿನ ಹಾಗೆ ಇವರಿಗೆ ಒಂದು ವಿಶಿಷ್ಟವಾದಂತಹ ಕೋಟು ನೆಲ್ಲ ಹಾಕಿ ಕುದುರೆ ಸವಾರಿಯನ್ನು ಉಪನಯನ ಆದ ನಂತರ ಉಪನಯನಾದಂತಹ ಒಟುವಿಗೆ ಕೊಟ್ಟ ಮಾತಿನ ಹಾಗೆ ಕುದುರೆ ಸವಾರಿಯನ್ನು ಮಾಡಿಸ್ತಾರೆ. ಊರಲ್ಲೆಲ್ಲ ಕುದುರೆ ಸವಾರಿ ಮಾಡಿ ಬಂದಂತಹ ಶ್ರೀಧರರಿಗೆ ಅತ್ಯಂತ ಸಂತೋಷ ಆಗ್ತದೆ.